ಇನ್ನು ಇದರ ನಡುವೆ ಇಂದು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮನ್ರೇಗಾ ಹೆಸರು ಬದಲಿಸಿ ತಂದಿರೋ ವಿಬಿ ಜಿರಿಂಜಿ ಕಾಯ್ದೆ ವಿರುದ್ಧ ನಿರ್ಣಯ ಮಂಡಿಸಿದ್ರು. ಈ ವೇಳೆ ಆಡಳಿತ ಪಕ್ಷದ ಹಾಗೂ ವಿಪಕ್ಷದ ಮಧ್ಯೆ ಭಾರಿ ಗಲಾಟೆ ನಡೆಯಿತು. ನೋಟಿಸ್ ಕೊಡದೆ ನಿರ್ಣಯ ಮಂಡಿಸ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರು ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ರು. ಗದ್ದಲದಿಂದ ಕೆಲಕಾಲ ಕಲಾಪವನ್ನು ಮುಂದೂಡಲಾಯಿತು. ಬಳಿಕ ನಿರ್ಣಯದ ಬಗ್ಗೆ ಚರ್ಚೆಯಲ್ಲಿ ಮಾತನಾಡಿದ ಸಿಎಂ, ಮನ್ರೇಗಾ ಯೋಜನೆ ಮರು ಜಾರಿಗೆ ತರಬೇಕು, ಜನರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು, ಇದಕ್ಕಾಗಿ ನಿರ್ಣಯ ತಂದಿದ್ದೀವಿ. ಈ ನಿರ್ಣಯವನ್ನ ಕೇಂದ್ರಕ್ಕೆ ಕಳಿಸೋದಾಗಿ ಕೂಡ ಹೇಳಿದರು. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ವಿಕಸಿತ್ ಭಾರತ್ ಗ್ರಾಮ್ಜಿ ಕಾಯ್ದೆಯನ್ನು ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು. ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ದೇಶಾದ್ಯಂತ ದಿನಕ್ಕೆ 400 ರೂಗಳ ಕನಿಷ್ಠ ವೇತನ ನೀಡಬೇಕು. ಇದು ನಮ್ಮ ಬೇಡಿಕೆಗಳು ಮಾನ್ಯ ಅಧ್ಯಕ್ಷರೇ. ಅದರಿಂದ ಕೂಡಲೇ ನಾವು ರೆಸಲ್ಯೂಷನ್ ಮೂವ್ ಮಾಡಿರ್ತಕ್ಕಂಥದ್ದು, ಕೂಡಲೇ ವಿಕಸಿತ್ ಭಾರತ್ ರಾಮ್ಜಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಇದು ನಮ್ಮ ಬೇಡಿಕೆ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಒಂದು ವಿಶೇಷ ಸರ್ಕಾರದಿಂದ ನಿರ್ಣಯವನ್ನು ಮಂಡಿಸಿದ್ದೀವಿ. ಇದನ್ನು ಕೂಡಲೇ ರದ್ದು ಮಾಡಿ ಅಂತಕ್ಕಂಥದ್ದು. ಮತ್ತೆ ನಮ್ಮ ಮನ್ರೇಗಾವನ್ನು ಮಾಡಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದಿರ್ತಕ್ಕಂಥದ್ದು ಇದೆಯಲ್ಲ, ಅದು ಗೋಡ್ಸೆ ನಾಥೂರಾಮ್ ಗೋಡ್ಸೆ ಅವರು ಕೊಂದಾಕಿದ್ದಾರೆ ಮಹಾತ್ಮ ಗಾಂಧೀಜಿ. ಮತ್ತೆ ಅವರಿಗೆ ಅವಮಾನ ಮಾಡೋದು ಬೇಡ. ನಿಮ್ಗೇನು ಪ್ರಾಬ್ಲಮ್ ಈಗ? ನಿಮ್ಗೇನು ಪ್ರಾಬ್ಲಮ್ ಆಗಿದೆ? ಮತ್ತೆ ಅವರಿಗೆ ಅವಮಾನ ಮಾಡೋದು ಬೇಡ. ಅದರಿಂದ ಮನ್ರೇಗಾ ಕಾಯ್ದೆಯನ್ನ ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೇಂದ್ರ ಸರ್ಕಾರಕ್ಕೆ 60% 40% ಅಂತ ಮಾಡಿದಾರಲ್ಲ ಈ ಕಾಯ್ದೆನಲ್ಲಿ, ಇದನ್ನ ಮತ್ತೆ ಮನ್ರೇಗಾ ಬಂದ್ರೆ 60/40 ಇರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ನಿರ್ಣಯವನ್ನು ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ರಾಷ್ಟ್ರಪತಿಗಳಿಗೆ ಈ ನಿರ್ಣಯವನ್ನು ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ